कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर। हर सुविधा और रीजनेबल प्राइस में भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा। तो देर किस बात की? एड्रेस एयरपोर्ट रोड नियर गांधीनगर, विजयपुर। अधिक जानकारी के लिए दिए गए नंबर्स पर कांटेक्ट करें। यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಮಾಧ್ಯಮದವರಿಗೆ ಮುಕ್ತವಾಗಿ ನೀವೆಲ್ಲ ಹೇಳಲಿಕ್ಕೆ ಅಧಿಕಾರ ಏನಾದರೂ ಸಿಕ್ಕಿದ್ದೆ ಸಂವಿಧಾನ ಮುಖಾಂತರ ಕೂಡ ನಿಮಗೆ ಸಿಕ್ಕಿದೆ. ನಿಮಗೂ ಕೂಡ ಈ ವಿಷಯದಲ್ಲಿ ನೀವು ದಯವಿಟ್ಟು ನಮ್ಮ ಒಂದು ವಿಚಾರಕ್ಕೆ ಬೆಂಬಲವನ್ನು ಕೊಡಬೇಕಂತ ಹೇಳಿ ನಿಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಇವತ್ತು ಏನು BJP ಹುನ್ನಾರವನ್ನು ನೀವು ದೇಶದ ಜನತೆಗೆ, ರಾಜ್ಯದ ಜನತೆಗೆ, ಜಿಲ್ಲೆಯ ಜನತೆ ಎದುರಿಗೆ ತೆರೆದು ಇಡಬೇಕು ಅಂತೇಳಿ ಮುಕ್ತ ಮನಸ್ಸಿನಿಂದ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿ ನಾನು ವಿಚಾರವನ್ನು ಮುಗಿಸ್ತೇನೆ. ಏನಾದರೂ ತಾವು ಕೇಳೋದಿದ್ರೆ ಕೇಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಗಾಂಧಿಯವರೇ ಸುಮಾರು ಸಾರಿ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೂಡ ಮನುವಾದಿ ವಿಚಾರಧಾರೆ ಇರುವಂತಹ ಮನುಷ್ಯರು ಸಾಕಷ್ಟು ಇದ್ದಾರೆ, ಕಾಂಗ್ರೆಸ್ನಲ್ಲಿ ಇದ್ದಾರೆ, ಒಪ್ಕೊಂಡಾರ, ಅವರೇನು ಮುಚ್ಚುವರಿ ಇಲ್ಲ. ಅಂಥದ್ರಲ್ಲಿ ನೀವು ಕಾಂಗ್ರೆಸ್ ಹೊರಗೆ ಬರೀದ್ರೆ ಹೆಂಗ್ ಬರಾಗ್ತದೆ? ಯಾರು? ರಾಹುಲ್ ಗಾಂಧಿ ಅವರೇ ಒಪ್ಕೊಂಡಾರ ಸ್ವತಃ. ನಮ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮನುವಾದಿ ವಿಚಾರಧಾರೆ ಇರುವಂತ ಸಾಕಷ್ಟು ಜನ ಇದ್ದಾರೆ ಅನ್ನೋದು ಒಪ್ಕೊಂಡ ಮೇಲೆ ಅವ್ರು ಹೆಂಗ್ ಹೊರಗೆ ಬರ್ತಾರೆ? ಈಗ ನಾನು ಕೂಡ ರಾಹುಲ್ ಗಾಂಧಿ ಅವರು ಏನು ಹೇಳೋದಕ್ಕೆ ಸಹಮತ ವ್ಯಕ್ತ ಮಾಡ್ತೀನಿ. ಇವತ್ತು ಮನುವಾದಿ, ಜಾತಿವಾದಿ ಮನಸ್ಸು ಕಾಂಗ್ರೆಸ್ನಲ್ಲಿ ಅನೇಕ ಜನರಲ್ಲಿದೆ. ನಾನು ಬಹಿರಂಗ ಪಡಿಸಂಗಿಲ್ಲ. ಇಲ್ಲಿಯೂ ಕೂಡ ತುಳಿತಕ್ಕೊಳದಂತ ಜನರಿಗೆ ಅವ್ರು ಹಾಗೇ ಇರ್ಬೇಕಂತಕ್ಕಂಥ ಮನಸ್ಥಿತಿಯವರು ಕೂಡ ಅನೇಕ ಜನ ಇದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲಿ ಏನು ಅತಿಶಯೋಕ್ತಿ ಇಲ್ಲ. ನಾನು ವಿನಂತಿ ಮಾಡ್ತೇನೆ, ನಿಮಗೆಲ್ಲ ಈ ಪಕ್ಷ ಅಧಿಕಾರವನ್ನು ಕೊಟ್ಟಿದೆ, ಅಂತಸ್ತನ್ನು ಕೊಟ್ಟಿದೆ, ಆಸ್ತಿಯನ್ನು ಕೊಟ್ಟಿದೆ. ಇಂಥ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ನೀವು ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು ಒಬ್ಬರೇ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವನ್ನು ಹೊತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ಸಮಗ್ರ ಕಾರ್ಯಕರ್ತರು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಕೂಡ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಯಾವ ಘಟಕದವರು ಕೂಡ ಈ ಶಾಸಕರು, ಸಚಿವರು ಅಭಿಪ್ರಾಯಗಳನ್ನ ಹಾಕೋದು ಅವರವರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಖಂಡನೆ ಇರಲ್ಲ. ಒಬ್ಬ ಅವ್ರವ್ರು ಮಾತಾಡ್ಬಿಟ್ರೆ ಪಕ್ಷದ ಈಗ ಅದೇ ಸಮಸ್ಯೆ ಆಗಿರೋದು. ಈಗ ಈ ನಮ್ಮಲ್ಲಿರ್ತಕ್ಕಂಥ ಸಂಕುಚ ಭಾವನೆಗಳೇನದು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಿಂದ ಹೊರಗೆ ಬಂದಾಗ ಮಾತ್ರ ಈ ಪಕ್ಷಕ್ಕೂ ಭವಿಷ್ಯ ಇದೆ, ರಾಷ್ಟ್ರಕ್ಕೂ ಕೂಡ ಭವಿಷ್ಯ ಇದೆ. ಇಲ್ಲದೆ ಇದ್ರೆ ಬಹುಶಃ ನಾವು ಏನಾದ್ರೂ ಇದೇ ರೀತಿ ಮುಂದುವರೆದ್ರೆ ನಾವು ಈ ಜಾತಿವಾದಿಗಳಿಗೆ, ಸಂವಿಧಾನ ವಿರೋಧ ಶಕ್ತಿಗಳಿಗೆ ಆಹುತಿ ಆಗ್ತಕ್ಕಂಥ ಕಾಲ ದೂರ ಇಲ್ಲ ಅಂತ ಹೇಳಿ ನಾನು ಅಸಹಾಯಕನಾಗಿ ಹೇಳ್ಬೇಕಾಗ್ತದೆ. ಇದೇ ಪ್ರಶ್ನೆ ರಮೇಶ್ ಜಿಗಜಿಣಗಿ ಕೇಳಿದಾಗ ಈ ಶಬ್ದಗಳು ಇರಬೇಕು, ಎರಡು ಶಬ್ದಗಳು ನಿಯಮಗಳಲ್ಲಿ ಕ್ರಿಟಿಕಲ್ ಇರಬೇಕು, ಅದು ಇರಬಾರ್ದು ಸ್ಪಷ್ಟ ನಿಲುವು ಏನಂದ್ರೆ ಅವರ ಒಂದು ಸ್ಪಷ್ಟ ನಿಲುವು ಬಂದಿಲ್ಲ, ಅವ್ರು ಯಾವ್ದು ಸ್ಪಷ್ಟತೆ ಹೇಳಿಲ್ಲ. ನೋಡ್ರಿ, ರಮೇಶ್ ಜಿಗಜಿಣಗಿ ಅವರಿಗೆ ನೀವು ನಾನು ಇಲ್ಲಿ ತಿಳ್ಕೊಂಡಿದ್ದೆ ಅವ್ರ ಜನ್ಮ ದಿವಸ ಅಂತ ಹೇಳಿ. ಮೊದಲನೇದಾಗಿ ಅವರ ಹುಟ್ಟುಹಬ್ಬಕ್ಕೆ ನಿಮ್ಮ ಮುಖಾಂತರ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ರಮೇಶ್ ಜಿಗಜಿಣಗಿ ಅವರು ಯಾವುದೇ ತಾತ್ವಿಕ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಕ್ಕೆ ಬಂದವರಲ್ಲ. ಅವಕಾಶವಾದ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಂಥವರು. ಅವಕಾಶವಾದ ರಾಜಕಾರಣಿಗಳಿಗೆ ಸಂವಿಧಾನ ಆಗಲಿ, ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಾಗಲಿ, ಸಮಾಜವಾಗಲಿ, ಜಾತ್ಯತೀತ ವ್ಯವಸ್ಥೆ ಆಗಲಿ, ಅದ್ರ ಬಗ್ಗೆ
ನಂಬಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಹಾ, ಇವೆರಡು ಪದಗಳು ಮೂಲ ಸಂವಿಧಾನದಲ್ಲಿ ಇಲ್ಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನ ಈಗ ನಾನು ಹೇಳಿದ್ನಲ್ಲ, ನೀವು ಕೇಳೋ ಪ್ರಶ್ನೆ ಮೊದಲನೇ ಹೇಳಿದ್ನೆ, ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಚರ್ಚೆ ಆಗಿತ್ತು. ಆ ಡಿಬೇಟ್ನಲ್ಲಿ ಏನು 1946 ಪೂರ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಕರಡು ಸಮಿತಿಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ, ಅದನ್ನು ಯಾವುದೇ ಕಾರಣಕ್ಕಾಗಿ ಅದನ್ನು ಬಿಟ್ಟರು ಅವಾಗ ಆ ಕಾಲದಲ್ಲಿ. ಆದರೆ ಮುಂದೆ ಇವರು ಜಾತ್ಯತೀತ ವ್ಯವಸ್ಥೆ ಮೇಲೆ, ಸಮಾಜವಾದಿ ಸಿದ್ಧಾಂತಗಳ ಮೇಲೆ ಜನಸಂಘದವರು ಪದೇ ಪದೇ ಹಲ್ಲೆ ಮಾಡ್ತಾ ಇದ್ರು ದೇಶದಲ್ಲಿ. ಇವರನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂವಿಧಾನದಲ್ಲಿ 1942ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ, 42 ಅಮೆಂಡ್ಮೆಂಟ್ಸ್ ಮಾಡೋದ್ರ ಮುಖಾಂತರ 1976ರಲ್ಲಿ ಇಂದಿರಾ ಗಾಂಧಿ ಅವರು ಇದನ್ನು ಅಳವಡಿಸೋದು ಸಂವಿಧಾನದ ಈ ಒಂದು ಪಾರ್ಲಿಮೆಂಟಿನ ಅನುಮತಿಯೊಂದಿಗೆ. ಮತ್ತು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶಕ್ಕೆ ಆತಂಕಕಾರಿಯಾಗಿರ್ತಕ್ಕಂಥ ಪದಗಳಲ್ಲ, ದೇಶವನ್ನ ಒಗ್ಗೂಡಿಸ್ತಕ್ಕಂಥ ಪದಗಳು ಇವು, ಸಮಾಜವಾದಿ ಮತ್ತು ಜಾತ್ಯತೀತ ಅಂತಕ್ಕಂಥದ್ದು. ಅವರು ಪದಗಳ ಬಗ್ಗೆ ಆಕ್ಷೇಪ ಇಲ್ಲ. ಹಾ, ಆ ಸಂದರ್ಭ ಸರಿ ಇರಲಿಲ್ಲ. ಅದು ದುರುಪಯೋಗಿಸಿದ್ರು, ಫೋರ್ಸ್ಫುಲಿ ಒಳಗೆ ಹಾಕಿದ್ರು, ಡೆಮೋಕ್ರೆಟಿಕ್ ಆಗಿ ಮಾಡಿಲ್ಲ. ನೋಡ್ರಿ, ಈಗ ಇನ್ನೊಮ್ಮೆ ನಾ ಪ್ರಶ್ನೆ, ಈಗ ಸದನದಲ್ಲಿ ಚರ್ಚೆ ಆಗದೇನೆ 11 ವರ್ಷಗಳ ಈ ದೀರ್ಘಾವಧಿ ಮೋದಿ ಅವ್ರ ಕಾಲದಲ್ಲಿ 2-3 ಸಂದರ್ಭದಲ್ಲಿ ಕೂಡ ಚರ್ಚೆ ಆಗದೇ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಬೇಕಂದ್ರೆ ನಾನು ಇನ್ನೊಮ್ಮೆ ಅವ್ರು ಏನಾದರೂ ಇದಕ್ಕೆ ಪ್ರಶ್ನೆ ಮಾಡಿದ್ರೆ ಬಹಿರಂಗ ಜಗಜಿನವ್ರು ಚರ್ಚೆಗೆ ಬರಲಿ, ನಾನು ಕೂಡ ಚರ್ಚೆಗೆ ಬರ್ತೀನಿ, ಚರ್ಚೆ ಆಗಲಿ ಬಹಿರಂಗವಾಗಿ. ಅವರು ಅದೇ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ, ಅದು ವಿರೋಧ ಪಡಿಸಿದ್ರು, ಜನರಲ್ ಚರ್ಚೆ ಈ ಶಬ್ದ ಇರಬೇಕು ಇರಬಾರ್ದು ಅಂತ ಜನರಲ್ಲಿ ಸಾರ್ವಜನಿಕ ಯಾರು ವಿರೋಧ ಮಾಡಿಲ್ಲಲ್ಲ. ನೋಡ್ರಿ, ಇವತ್ತಿಗೂ ಕೂಡ ಜನಸಂಘ ಮತ್ತು RSS ಅವ್ರನ್ನ ಬಿಟ್ರೆ ಈ ಪದಗಳ ಬಗ್ಗೆ ದೇಶದಲ್ಲಿರ್ತಕ್ಕಂಥ ಪ್ರತಿಶತ 90ರಷ್ಟು ಜನಸಂಖ್ಯೆಯಲ್ಲಿ ಕೂಡ ವಿರೋಧ ಇಲ್ಲ. ಸಂವಿಧಾನಕ್ಕೆ ಯಾರಾದ್ರು ವಿರೋಧ ಮಾಡಿದ್ರೆ BJP ಅವರೇ. ಈಗ ನಿಮಗೆ ಗೊತ್ತಿದೆ, ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಯಾರು ಸುಟ್ರು? ಅಂದ್ರೆ ಇಡೀ ಸಮಗ್ರ ಸಂವಿಧಾನನೇ ಜನ ವಿರೋಧಿ ಆಗಿತ್ತಾ? ಯಾಕೆ ಸುಟ್ರು ಅವ್ರು? ಅದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಅದೇನೇ ಹೇಳಿ ಅವ್ರದ್ದೊಂದು ರಾಜಕಾರಣ ಹಿಂದುತ್ವದ ಇರ್ಲಿ ಅದೊಂದು ಕಡೆ, ಆ ಕಾರಣಕ್ಕಾಗಿ ಅವ್ರು ಮಾತಾಡ್ತಾರೆ. ನಾವು ಮಾತನಾಡ್ತಕ್ಕಂಥದ್ದು ಸಮಗ್ರ ಭಾರತ ದೇಶದ ಭವಿಷ್ಯದ ದೃಷ್ಟಿಯಿಂದ, ಸಮಗ್ರ ಬಡವರ ಹಿತದೃಷ್ಟಿಯಿಂದ ನಾವು ಹೇಳ್ತಕ್ಕಂಥ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೆಂಗ್ ಮುಂದುವರಿಸ್ತಾರೆ ಅಂದ್ರೆ ಇದು ನೀವೇ ನಿಲ್ಲುವುದಲ್ಲ. ಈಗ ನೋಡಿ, ಈಗ ನಾನು ವಿನಂತಿಯನ್ನು ಮಾಡೋದು, ನನ್ನಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ವಿನಂತಿಯನ್ನು ಮಾಡಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಬಹಳ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು. ಆಮೇಲೆ ಏನು ಈ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಏನು ಮಿತ್ರ ಪಕ್ಷಗಳದಾವ, ಇವತ್ತು TMC ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳದ, ಲಲ್ಲು ಪ್ರಸಾದ್ ಯಾದವ್ ಪಕ್ಷ ಆಗಿರ್ಬೋದು, ಸಮಾಜವಾದಿ ಪಕ್ಷ ಆಗಿರ್ಬೋದು, ಇಲ್ಲಿ ಕೇರಳದಲ್ಲಿ ಆಗಿರ್ಬೋದು, ಹೀಗೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇವತ್ತು ಇದಕ್ಕೆ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು ರಾಹುಲ್ ಗಾಂಧಿ ಅವ್ರ ವಿಚಾರಕ್ಕೆ. ಆಮೇಲೆ ಇವತ್ತೇನು ಈಗ ಈ ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಸಪೋರ್ಟ್ ಮಾಡಿರ್ತಕ್ಕಂಥ ನಿತೀಶ್ ಕುಮಾರ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅವರು ಕೂಡ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು. ಬಟ್ ಇವತ್ತು ಈ ದತ್ತಾತ್ರೇಯ ಹೊಂಬಾಳೆ ಸ್ಟೇಟ್ಮೆಂಟಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನೋಡ್ಬೇಕು. ಯಾಕಂದ್ರೆ ಅವರ ಒಂದು ಸಂವಿಧಾನಿಕ ಬದ್ಧತೆ ವಿಚಾರ ಈಗ ಗೊತ್ತಾಗ್ತಾ ಇದೆ. ಒಪ್ಕೋತೀನಿ ನಾನು. ಅದನ್ನೇ ವಿನಂತಿಯನ್ನು ಮಾಡಿದ್ ನಾನು. ಈಗ ಅದನ್ನು ವಿನಂತಿ ಮಾಡೋದ್ರ ಜೊತೆಗೆ ನೋಡ್ರಿ, ಈಗ ಆ ಪ್ರಯೋಗ ಆಗ್ತಾ ಇದೆ ಒಂದೊಂದು ದೃಷ್ಟಿಕೋನದಿಂದ.
ಇವತ್ತು ತಮಗೆಲ್ಲ ಗೊತ್ತಿದೆ, ಮಧ್ಯಪ್ರದೇಶದಲ್ಲಿ ಇವತ್ತು ಹೈಕೋರ್ಟ್ ಮುಂದೆ ಅಂಬೇಡ್ಕರ್ ಅವರ ಪ್ರತಿಮೆ ನಿಲ್ಲಿಸಬಾರ್ದು ಅಂತಕ್ಕಂಥ ವಿವಾದ ಇವತ್ತು ನಮ್ಮ ಎದುರಿಗಿದೆ. ಇವತ್ತು ಅಲ್ಲಿ ಹೈಕೋರ್ಟ್ನಲ್ಲಿ ಇರ್ತಕ್ಕಂಥ ಸುಮಾರು ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ದಲಿತರಾಗಿರ್ಬೋದು, ಎಸ್ ಟಿಗಳಾಗಿರ್ಬೋದು, ಎಲ್ಲ ಒಂದು ಕಡೆ ನಿಂತಿದ್ದಾರೆ. ಸುಮಾರು 80ರಷ್ಟು ಜನ ವಕೀಲರು ಒಂದು ಕಡೆ ನಿಂತಿದ್ದಾರೆ. 20ರಷ್ಟು ಜನ ವಕೀಲರು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಬಾರ್ದು ಅಂತೇಳಿ ಒಂದು ಕಡೆ ನಿಂತಿದ್ದಾರೆ. ಅಂದರೆ ದೇಶ ಇದೇ ರೀತಿ ಇದೆ, ದೇಶದ ವಿಚಾರಗಳು ಇದೇ ರೀತಿ ಇದೆ. ನನ್ನ ವಿನಂತಿ, ಕಾಂಗ್ರೆಸ್ನವರು ನೀವು ಸುಮ್ಮನೆ ಇದ್ರ ನಾವು ಅವರ ಷಡ್ಯಂತ್ರಕ್ಕೆ ಬಲಿ ಆಗ್ತಕ್ಕಂಥ ದಿವಸ ದೂರ ಇಲ್ಲ ಅಂತಕ್ಕಂಥ ಆತಂಕವನ್ನು ಕೂಡ ನಾನು ವ್ಯಕ್ತ ಮಾಡಿದ್ದೀನಿ ನಿಮ್ಮ ಎದುರಿಗೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।